ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನೆ ಇವತ್ತು ವಾರ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಬೆಳಗ್ಗೆ ಅಂತೂ ಎದ್ದೊಳಕ್ ಆಗ್ತಾ ಇರಲಿಲ್ಲ, ಅಷ್ಟೊಂದ್ ಚಳಿ ಇತ್ತು. ಹಾಗಾಗಿ 9 ಗಂಟೆಗೆ ಎದ್ದೆ. ಸ್ವಲ್ಪ ಬೆಡ್ಶೀಟ್ ಎಲ್ಲ ವಾಶ್ ಮಾಡ್ಕೋಬೇಕಾಗಿತ್ತು, ಎಲ್ಲ ವಾಷಿಂಗ್ ಮಿಷಿನ್ ಹಾಕಿದ್ದೆ. ನಾನ್ ಎದ್ದೊಳಷ್ಟಲ್ಲಿ ನನ್ನ ಹಸ್ಬೆಂಡ್, ನಮ್ಮ ಅತ್ತೆ ಎಲ್ಲರೂ ಕೆಲ್ಸಕ್ಕೆ ಹೊರಟೋಗ್ಬಿಟ್ಟಿದ್ರು. ಅಷ್ಟು ಲೇಟ್ ಆಗಿ ಎದ್ದಿದ್ದೀನಿ, ಯಾಕಂದ್ರೆ ತುಂಬಾ ಚಳಿ ಗಡ 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 ಅಂತ ಇತ್ತು. ಇನ್ನೂ ಸ್ವಲ್ಪ ಹೊತ್ತು ಮಲ್ಗೋಣ ಅನಿಸ್ತಾ ಇತ್ತು. ಬೆಡ್ಶೀಟ್ ಗಳನ್ನೆಲ್ಲ ಮಿಷಿನ್ ಹಾಕ್ಬಿಟ್ಟು 1 ಕಪ್ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಕುಡ್ದೆ. ಮತ್ತೆ ಬೆಳಗ್ಗೆನೆ ರೈಸ್, ರಸಂ, ಹಾಗಲಕಾಯಿ ಪಲ್ಯನ ಮಾಡಿಟ್ಟೋಗಿದ್ರು. ನಾನು ಕೂಡ ಬ್ರಷ್ ಎಲ್ಲ ಮಾಡ್ಕೊಂಡು ಫಸ್ಟ್ ಎನರ್ಜಿ ಬೂಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡೆ ಫಸ್ಟೇನೆ. ಪಾಪು ಕೂಡ ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡ್ಕೊಂಡೆ ನಾನೇ ಎದ್ದು. ಪಾಪುಗೆ ಬಿಸಿಬೇಳೆ ಬಾತ್ನ ತಿನ್ನಿಸ್ಬಿಟ್ಟು ನಾನು ಕೂಡ ಕಸ ಎಲ್ಲ ಗುಡ್ಸ್ಕೊಂಡೆ ನೀಟಾಗಿ. ವಾರ ಆಗಿರೋದ್ರಿಂದ ಮನೇನ ಸ್ವಲ್ಪ ಡೀಪ್ ಆಗಿ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು. ಹಾಗೆ ಪಾಪುನ ಒಂದ್ ಕಡೆ ಸೈಕಲ್ ಅಲ್ಲಿ ಕೂರಿಸ್ಬಿಟ್ಟು ನೀಟಾಗಿ ಮನೆ ಎಲ್ಲ ಗುಡ್ಸ್ಕೊಂಡು ನೆಲ ಒರೆಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಇನ್ನ ಪಾಪು ಕೂಡ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೆಲ್ಲ ರೆಡಿ ಮಾಡ್ಬಿಟ್ಟು ಒಂದ್ ಬಾಟ್ಲ್ ಹಾಲ್ ಕೊಟ್ಟೆ. ಮನೇಲಿ ನನ್ನ ಹಸ್ಬೆಂಡ್ ಇದ್ದಿದ್ರೆ ಪಾಪುನ ಇಟ್ಕೊಳ್ತಾ ಇದ್ರು. ಹಾಗಾಗಿ ಫಸ್ಟ್ ಪಾಪುನ ಇವತ್ತು ಮಲಗಿಸ್ಬಿಟ್ಟು ಆಮೇಲೆ ಪೂಜೆ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವಳನ್ನ ಫಸ್ಟ್ ಮಲಗಿಸ್ಬಿಟ್ಟು ಬಂದೆ. ಪಾಪುನ ಮಲಗಿಸ್ಬಿಟ್ಟು ನಾನು ಕೂಡ ಸ್ನಾನ ಮಾಡ್ಕೊಬಂದು ಫ್ರೆಶ್ ಅಪ್ ಆಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು, ಯಾವಾಗ್ಲೂ ಗುರುವಾರ ಆದ್ರೆ ಸಾಕು ನಾನು ಎಲ್ಲ ನೈಟೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆ ಎಲ್ಲ. ಯಾಕೋ ಈ ಸಲ ಆಗ್ಲಿಲ್ಲ, ಹಾಗಾಗಿ ಇವತ್ತೇ ಮಾಡ್ಕೊಂಡೆ. ಇನ್ನ ದೇವ್ರ ಫೋಟೋ ಕೂಡ ಎಲ್ಲ ಒರೆಸ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ, ಒರೆಸ್ಕೊಂಡು ಇನ್ನ ಪೂಜೆ ಕೂಡ ಮಾಡ್ಕೊಂಡೆ ಫೈನಲ್ ಆಗಿ. ಪಾಪು ಬೇರೆ ಅವಾಗವಾಗ ಎದ್ದೊಳ್ತಾ ಇದ್ದು, ಸ್ವಲ್ಪ ತೊಟ್ಲಾಡ್ಸೋದು, ಸ್ವಲ್ಪ ಪೂಜೆ ಮಾಡೋದು, ತೊಟ್ಲಾಡ್ಸೋದು, ಪೂಜೆ ಮಾಡೋದು, ಇದೇ ತರ ಆಗೋಯ್ತು. ನಾನ್ ಪೂಜೆ ಮಾಡೋಷ್ಟೊತ್ತಿಗೆ 2:30 ಆಗಿತ್ತು ಟೈಮ್ ಕೂಡ. ಇನ್ನ ನಮ್ ಬ್ಲೂ ಕೂಡ ಕಾಯ್ತಾ ಇದ್ದ ಊಟಕ್ಕೆ, ಯಾವಾಗ ಊಟ ಹಾಕ್ತೀನಿ ಅಂತ. ಅವನ್ಗೆ ಯಾವಾಗ್ಲೂ 1 ಗಂಟೆಗೆಲ್ಲ ಊಟ ಹಾಕ್ತಿವಿ, ಹಾಗಾಗಿ ಬೊಗಳ್ತಾ ಇದ್ದ ತುಂಬಾ, ಊಟ ಹಾಕು ಬಾ. ಇನ್ನ ನನಗೂ ಕೂಡ ಹೊಟ್ಟೆ ಹಶ್ವಾಗಿತ್ತು, ನಾನು ಕೂಡ ಊಟ ಮಾಡ್ಕೊಂಡೆ ಹಾಕೊಂಡು. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಓಕೆ ಬಾಯ್ ಗಾಯ್ಸ್. ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಬರೀಬೇಡಿ.